ಎಲ್ಲ ಕಾರಣ ಇವತ್ತಿನ ಕೇಂದ್ರ ಬಿಜೆಪಿ ಸರ್ಕಾರ. ಇವತ್ತಿನ ಕೇಂದ್ರ ಬಿಜೆಪಿ ಸರ್ಕಾರದ ತಪ್ಪು ಹೆಚ್ಚಿನ ವಿದ್ಯಾರ್ಥಿನಿಯರೇ, ಇವತ್ತು ಎಲ್ಲಿಯವರೆಗೆ ಹೋರಾಟ ತೊಡಗಲಿ 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 ತೊಡಗಲಿ. ಕೊಡಲೇಬೇಕು ಕೊಡಲೇಬೇಕು. ಒಂದೇ ಒಂದೇ ಒಂದೇ. ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಏತಕ್ಕಾಗಿ ಹೋರಾಟ? ಏತಕ್ಕಾಗಿ ಹೋರಾಟ? ಕೊಡಲೇಬೇಕು ಕೊಡಲೇಬೇಕು. ವಿದ್ಯಾರ್ಥಿಗಳು ನೇಣು ಹಾಕೊಂಡಿದ್ದಾರೆ. ಪ್ರತಿ ಒಂದು ಎಕ್ಸಾಮ್ ಅಲ್ಲೂ ಕೂಡ ಪ್ರಶ್ನೆ ಪತ್ರಿಕೆ ಸೋರಿಕೆ. ಯಾವುದೆಲ್ಲ ಕಾರಣ ಇವತ್ತಿನ ಕೇಂದ್ರ ಬಿಜೆಪಿ ಸರ್ಕಾರ. ಇವತ್ತಿನ ಕೇಂದ್ರ ಬಿಜೆಪಿ ಸರ್ಕಾರದ ಪ್ರಜೆಗಳಾದ ವಿದ್ಯಾರ್ಥಿಗಳ ವಿಚಾರದಲ್ಲಿ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ರಕ್ತವನ್ನ ಕೊಡಿಸ್ತಾ ಇದ್ದಾರೆ. ವಿದ್ಯಾರ್ಥಿನಿಯರೇ, ಇವತ್ತು ನಮ್ಮ ರಾಷ್ಟ್ರದಲ್ಲಿ ಇಲ್ಲಿವರೆಗೆ ಇದನ್ನೆಲ್ಲ ಮಾಡಿ ಈ ಬಿಜೆಪಿ ಸರ್ಕಾರ ಏನು ಕೇಂದ್ರ ಸರ್ಕಾರ ಇದೆ ಅದು ಇದಕ್ಕೆ ಗಮನ ಹರಿಸ್ತೇನೆ. ವಿದ್ಯಾರ್ಥಿಗಳಿಗೆ ಏನು ಈ ಬಿಜೆಪಿ ಸರ್ಕಾರ ಏನ್ ನಡೆಸ್ತದೆ, ಈ ಧರ್ಮೇಂದ್ರ ಪ್ರಧಾನ್ ಅವರ ಈ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಎಲ್ಲ ನಮ್ಮ ರಾಜ್ಯಾದ್ಯಂತ ದೇಶದಾದ್ಯಂತ ಇದು ಪ್ರತಿಭಟನೆ ನಡೀತಾ ಇದೆ. ತೊಲಗಲಿ 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 ತೊಲಗಲಿ. ಡೌನ್ ಡೌನ್. ಅಯ್ಯಯ್ಯೋ ಅಯ್ಯಯ್ಯೋ. ಕೊಡಲೇಬೇಕು 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 ರಾಜೀನಾಮೆ ಕೊಡಲೇಬೇಕು. ಸಂಸತ್ ಗೆರಾವ್ನು ಮಾಡ್ತೀವಿ ಅಂತ ಇಲ್ಲಿಂದ ನರೇಂದ್ರ ಮೋದಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀರಲ್ವಾ? ಹೇಳಿ, ನರೇಂದ್ರ ಮೋದಿಗೆ ಧಿಕ್ಕಾರ, ನರೇಂದ್ರ ಮೋದಿಗೆ ಧಿಕ್ಕಾರ. ಮಂಡ್ಯ ಅಂದ್ರೇನು? ಇಂಡಿಯಾಕ್ಕೆ ಸಮ ಅಲ್ವಾ? ಇವತ್ತು ಮಂಡ್ಯದಲ್ಲಿ ಸಣ್ಣ ಮಟ್ಟದ ಸಭೆ, ಈ ಪ್ರತಿಭಟನೆ ಇಡೀ ಇಂಡಿಯಾ ಪಾರ್ಲಿಮೆಂಟ್ ಮುಟ್ಟಬೇಕು. ಇನ್ನು ಮುಂದುವರೆದ್ರೆ ಧರ್ಮೇಂದ್ರ ಪ್ರಧಾನ್ ವರ್ಷದಿಂದಲೂ ಕೂಡ ಶಿಕ್ಷಣ ವ್ಯವಸ್ಥೆಯಲ್ಲಿ ಕೇಸರೀಕರಣ ಮಾಡಬೇಕು ಅಂತ ಬಹಳ ಶತಪ್ರಯತ್ನ ಮಾಡಿದ್ರು. ಅದನ್ನ ಎಲ್ಲ ಪಕ್ಷಾತೀತವಾಗಿ ಕೂಡ ವಿದ್ಯಾರ್ಥಿಗಳ ಶಕ್ತಿ ಮುಂದೆ, ರೈತರ ಶಕ್ತಿ ಮುಂದೆ ಯಾವ ಸರ್ಕಾರನೂ ಇರಲ್ಲ ಅನ್ನೋದು ಇಲ್ಲಿಂದ ಕರೆ ಆಗ್ಬೇಕು ಅವ್ರಿಗೆ. ಧಿಕ್ಕಾರ ಧಿಕ್ಕಾರ. ನಿನ್ನೆ ದಿನ ಏನಾಗಿದೆ ಗೊತ್ತಾ? ವಿರೋಧ ಪಕ್ಷದ ನಾಯಕರಾದಂತ ರಾಹುಲ್ ಗಾಂಧಿ ಅವ್ರನ್ನ ಮಾನವೀಯತೆ ಇಲ್ಲದೆ ನಡೆಸ್ಕೊಂಡಿದ್ದಾರೆ. ಪೊಲೀಸ್ ಅವ್ರನ್ನ ಬಿಟ್ಟು ಅರೆಸ್ಟ್ ಮಾಡಿಸ್ತಾರೆ. ಇಲ್ಲಿ ಕೇಂದ್ರ ಸರ್ಕಾರ ನಿಜವಾಗ್ಲೂ ಮೋದಿಗೆ ಹೇಳಿ ಧಿಕ್ಕಾರ. ಕೊಡಲೇಬೇಕು 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 ಕೊಡಲೇಬೇಕು. ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ಗೆ ಹೇಳಿ ಧಿಕ್ಕಾರ. ಮಾಡ್ತಾ ಇದ್ದಾರೆ. ಇವತ್ತು ಗೃಹ ಸಚಿವ ಅಮಿತ್ ಶಾ ಹಾಗೂ ಶಿಕ್ಷಣ ಸಚಿವ ದೇವೇಂದ್ರ ಪ್ರಧಾನ್